ಹಂಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬರಲ್ಲ, ಡ್ರೆಸ್ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಹೇಳ್ದಲ್ಲ, ಪರಮೇಶ್ವರ್ಗೆ ಹೇಳಿದೆ ನಾನು, ಆ ಡ್ರೆಸ್ ಹಾಕೊಂಡು ಲಂಚ ಇಸ್ಕೊಂಡಲ್ಲ CR ಅಲ್ಲಿ, ಹಂಗೆ ಇವನು ಡ್ರೆಸ್ ಹಾಕೊಂಡು ಪ್ರಕಾಶ್ ಪಾಟೀಲ್ 984504682852 ಅವನು ಅಫಿಷಿಯಲ್ ಆಗಿ ಅವನ ಫೋಟೋ ಹಾಕೊಂಡು ಕುಡಿಸಿ ಕಾಂಗ್ರೆಸ್ ಅವ್ರು ಬರ್ತಾ ಇದ್ದಾರೆ ಅಂತ. ಏನ್ ನೀವು ಮನೆ ಹಂಚಕ್ ಕರೆದಿದ್ದೀರೋ, ಮನೆ ಹಾಳು ಮಾಡಕ್ ಕರೆದಿದ್ದೀರೋ? ಆಯ್ತು, ಅದನ್ನು ಅಲ್ಲಿಗೆ ಬಿಡ್ತೀನಿ ನಾನು. ಸರ್ಕಾರ ನೀವು ನಮ್ದೇನೋ ಅದೇನೋ ಹೇಳಿದ್ರಲ್ಲ, ಇಲ್ಲ ಅದು ನಮ್ದು ಶಾಂತ ಅದೇನೋ ಏನು ಹೇಳಿದೆ, ಸಂವೇದನೆ ಪಾಠ ಹೇಳ್ಕೊಟ್ಬಿಟ್ಟು ನಾನು ಇಲ್ಲಿ ಕೂತ್ಕೊಂಡ ವಿವೇಚನೆ ನಾನು ಇದಾದ್ಮೇಲೆ ಅಧ್ಯಕ್ಷರೇ ಸ್ವಲ್ಪ ಗಂಟ್ಲು ಇದಿತ್ತು, ಅಲ್ಲಿ ಕುಡಿಯೋಣ ಅಂತ ಹೋದೆ. 12 ಸರಿ ಹೇಳಿದ್ದಾರೆ ಆ ಸಂವೇದನೆ ಪಾಠನ ನಮ್ಗೆ. ಹಿಂದೆ ಸಂಧಿ ಪಾಠ ಹೇಳಿದ್ರು, ನೆನ್ನೆ ಪೂರ್ತಿ ಸಂವೇದನೆ. ಇದೇನಾ ನಿಮ್ ಸಂವೇದನೆ? ಇಲ್ಲ ಅವನ ಕಳ್ಳ ಮಾಡ್ಬಿಟ್ಟಿದ್ದಾನೆ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ ಅವನ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಅಫಿಷಿಯಲ್ ಟ್ವೀಟ್ ಮಾಡಿದ್ದಾನೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ, ಮನೆ ಹಂಚೋ ಕಾರ್ಯಕ್ರಮಕ್ಕೂ ನೀವು ಕುಡೀರಿ ಅಂದ್ರೆ ಏನರ್ಥ? ಗಾಂಧೀಜಿ ಆಶಯಗಳಿಗೆ ನೀವೆಲ್ಲಿ ಬೆಲೆ ಕೊಡ್ತಾ ಇದ್ದೀರಾ? ಇವ್ರ ಮೇಲೆ ಏನ್ ಕ್ರಮ ಮಾಡ್ತೀರಾ ನೀವು? ಇದರಲ್ಲಿ ಮಂತ್ಲಿ ಫೀಸ್ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಇವನ ಮೇಲೆ ಆಕ್ಷನ್ ಆಗಬೇಕಾಯ್ತು. ಮಂತ್ಲಿ ಫೀಸ್ ಇದೆ, ಅದಕ್ಕೆ ಇವನು ಮುಟ್ಟಿಲ್ಲ, ಬಿಟ್ಟು ಬಿಟ್ಟಿದ್ದಾರೆ. ಇವನು ಒಳ್ಳೆ ಕೆಲಸ ಮಾಡಿದ್ಯಾ, ಪುಣ್ಯಾತ್ಮ ನೀನು, ಹಿಂಗೆ ಕೂಡಿಸ್ತಾ ಇರೋ ಎಲ್ಲರಿಗೂ, ಎಲ್ಲೇ ಸಮಾರಂಭ ಆತತ್ತು ಅಂತ ಹೇಳಿ ಬಿಟ್ಟು ಬರ. ಇನ್ನು ಸರ್ಕಾರಕ್ಕೆ ದುಡ್ಡು ಒಂದೇ ಬೇಕು ಅನ್ನೋದಾದ್ರೆ ಮಾಡಿ, ಇಂಥ ಕೆಲಸನೇ ಮಾಡಿ. ಎಲ್ಲೆಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಆಗುತ್ತೋ ಅಲ್ಲೆಲ್ಲ ಹಂಚಿ. ಇದು ಅವನು ಬರೆದಿರೋ ಲೆಟ್ರ್ ಓದ್ತಾ ಇದ್ದೀನಿ. ತಪ್ಪಿದ್ರೆ ಕ್ಷಮೆ ನಂದು, ಏನು 100% ಏನು ತಪ್ಪಿಲ್ಲ. ಅವನು ಏನು ಬರೆದಿದ್ದಾರೋ ಅದ್ರ ಟ್ವೀಟನ್ನ ನಾನು ಹೇಳಿದ್ದೀನಿ. ಅಧ್ಯಕ್ಷೆ ಅಶೋಕಣ್ಣ, 1 ಮಿನಿಟ್ ಇಲ್ಲ ಆದ್ರೆ ಆ ಕಾರ್ಯಕ್ರಮದ ಬಗ್ಗೆ ತಾವು ಮಾತಾಡ್ಬೇಕಾದ್ರೆ 1 ನಿಮಿಷ. ಬಹಳ ಒಳ್ಳೆ ಕಾರ್ಯಕ್ರಮ ಇಡೀ ಉತ್ತರ ಕರ್ನಾಟಕದಲ್ಲಿ ಆಗಿದೆ. ನಾನು ಕೂತ್ಕೊಳ್ತೀನಿ. ಎಕ್ಸೈಸ್ ಬಗ್ಗೆ ಮಾತಾಡಿಲ್ಲ. ಕಾರ್ಯಕ್ರಮ ಬಡವರಿಗೆ ಆದಂತ ಕೊಟ್ಟ ಕಾರ್ಯಕ್ರಮ ಹೊರತಾಗಿ ಮದ್ಯ ಹಂಚತಕ್ಕಂಥ ಕಾರ್ಯಕ್ರಮ ಅಲ್ಲ ಸರ್. ರಾಂಗ್ ಮೆಸೇಜ್ ಹೋಗಬಾರ್ದು ಅಂತ ಹೇಳಿದೆ ಅಷ್ಟೇ. ಕೂತ್ಕೊಂಡು ಚರ್ಚೆ ಮಾಡಬೇಡಿ ಮಾರ್ರೆ, ನಿಮ್ಮಲ್ಲಿ ಏನಾಗಿದೆ? ಅಧ್ಯಕ್ಷರೇ, ಹಂಗೇನಾನ ಇದ್ದಿದ್ರೆ ಅವನು ತಪ್ಪು ಮಾಡಿದ್ದಾನೆ ಅಂದಿದ್ರೆ ಕ್ರಮ ತೆಗೆದುಕೊಳ್ತಾ ಇತ್ತು. ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಇವ್ರ ಇನ್ವಾಲ್ವ್ಮೆಂಟ್, ಸರ್ಕಾರದ ಇನ್ವಾಲ್ವ್ಮೆಂಟ್ ಅಂತ. ಅದಾದ್ಮೇಲೆ ಸಂಯುಕ್ತ ಕರ್ನಾಟಕ ಅಬಕಾರಿ ಹಗರಣಗಳ ಕುರಿತು ಶೀಘ್ರವೇ ರಾಹುಲ್ಗೆ ದೂರು. ರಾಹುಲ್ ಗಾಂಧಿಯವರಿಗೆ, ರಾಹುಲ್ ಅಂದ್ರೆ ಅರ್ಥ ಆಗಲ್ಲ, ರಾಹುಲ್ ಗಾಂಧಿಯವರು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಹೇಳಿಕೆ. ಇಲ್ಲಿ ಎಷ್ಟು ಕ್ಲಿಯರ್ ಆಗಿದ್ದಾರೆ ಅಂದ್ರೆ, ಅವರು ಎಷ್ಟು ಧೈರ್ಯ ಇದೆ ಅವರಿಗೆ, ಅಧ್ಯಕ್ಷನಿಗೆ, ಅಧ್ಯಕ್ಷ ಸಂಘದ ಅಧ್ಯಕ್ಷ ಗುರುಮೂರ್ತಿ, ಕರೆಕ್ಟ್ ಆಗಿ ಗುರುಸ್ವಾಮಿ. ನೋಡಿ, ನೀವು ಬರಲಿ ಅಂತಾನೆ ನಾನು ಹೇಳಿದೆ. ವರ್ಣಾ ಕ್ಷೇತ್ರ ಅವರು, ವರ್ಣಾ ಕ್ಷೇತ್ರದವನು, ನಮ್ಮ ಪಂಚಾಯತಿ ಪಕ್ಕದವನು. ನಾನು ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದಾಗ ಅವನು ಚೇರ್ಮನ್ ಆಗಿದ್ದ, ಅವನು ಈಗ ಅಧ್ಯಕ್ಷ. ಅರ್ಥ ಆಯ್ತಾ? ಚೋರ್ ಕಿದರ್ ಅಂದ್ರೆ ಬಗಲ್ ಮೈ ಅಂದಂಗ ಆಯ್ತು ಈ ಸರ್ಕಾರಕ್ಕೆ. ಹೇಳ್ತೀನಿ, ಅದನ್ನು ಬರ್ದವ್ರೆ ಸರ್, ಹೇಳ್ಬಿಡ್ತೀನಿ. ನಿಮ್ಮ ಹೆಸರು ಬರ್ದವ್ರಿ ಇಲ್ಲಿ, ಅಂದ್ರೆ ಬೇರೆ ತರ ಬರ್ದವ್ರು. ಹೇಳ್ತೀನಿ ಅಂತಲ್ಲ, ಕೆಡ್ಸ್ಕೊಂಬೇಡಿ. ಅವರು ಒಬ್ಬ ಅಧ್ಯಕ್ಷ ಅಫಿಷಿಯಲ್ ಆಗಿ ಮಾಧ್ಯಮದ ಮುಂದೆ ಕೂತ್ಕೊಂಡು ಅಫಿಷಿಯಲ್ ಆಗಿ ಒಂದು ಪತ್ರವನ್ನ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಲ್ಲ. ಅಧ್ಯಕ್ಷ ಅವರು, ಇವರು ತಾಲೂಕ್ ಬೋರ್ಡು ಚೇರ್ಮನ್, ತಾಲೂಕ್ ಬೋರ್ಡ್ ಮೆಂಬರ್, ಅಧ್ಯಕ್ಷರ ಮೆಂಬರ್. ಅವನ್ ಪವರ್ಫುಲ್ ಅವಾಗ, ಯಾಕಂದ್ರೆ ತಾಲೂಕ್ ಬೋರ್ಡ್ಗೆ ಅಷ್ಟು ಇದಿರಲಿಲ್ಲ. ಒಟ್ಟಾನು ಮುಂದಕ್ಕೆ ಹಾಕಕ್ಕೆ ರೆಡಿ ಇದ್ದೀರಾ ಅಧ್ಯಕ್ಷರೇ? ಅವರು ಧೈರ್ಯವಾಗಿ ಹೇಗೆ ಕೆಂಪಣ್ಣ